ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ಬನ್ನಿ ಕವಿತಾ ನಂದೀಸ್ ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀವಿ. ನೋಡಿ ಸಾಯಂಕಾಲ 6 ಗಂಟೆ ಆಗಿದೆ. ಇವಾಗ ಏನಪ್ಪ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತಂದರೆ ಮುಳುಗಾಯಿ ಕಡ್ಡಿನ ಪ್ಲೇಯರ್ ಏನಕ್ಕೆ ತೊಗೊಂಡಿದ್ದೀವಪ್ಪ ಅಂತಂದರೆ ವಿಡಿಯೋ ಕೊನೆ ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ. ನಮ್ಮದು ಪೆಡ್ಸಿ ಹುಂಜ ಇತ್ತಲ್ರಿ, ಆ ಹುಂಜಕ್ಕೆ ಉಗುರು ಭಾಳ ಬಂದಿದ್ದಾವೆ. ಅದು ಉಗುರು ಕೀಳ್ಬೇಕ್ರಿ. ಅದಕ್ಕೋಸ್ಕರ ಈ ಮುಳುಗಾಯಿ ಸುಟ್ಬಿಟ್ಟು ನಾವು ಉಗುರು ಕೀಳ್ತೀವಿ. ನೀವು ವಿಡಿಯೋದ ಕೊನೆ ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ. ಇನ್ನು ತುಂಬ ಜನ ವಿಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಕುರಿ ವಿಡಿಯೋ ಕೇಳ್ತಿದ್ದೀರಾ, ಕುರಿ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀವಿ. ಕುರಿ ಸಂತೆಗೆ ಕೂಡ ಹೋಗ್ತಿದ್ದೀವಿ ನಾವು, ಮತ್ತು ಎತ್ತಿನ ಸಂತೆ ಎಲ್ಲ ಹೋಗ್ತೀವಿ ರೀ. ನಾವು ಹಸುವಿಂದೆಲ್ಲ ವಿಡಿಯೋ ಹಾಕ್ತೀವಿ ನಿಮಗೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಬೇಕು. ನಮಗೂ ಒಂದು ಇದಾಗುತ್ತೆ, ಹೋಗಿ ಮಾಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಬನ್ನಿ ಈಗ ಮುಳುಗಾಯಿ ಸುಟ್ಬಿಟ್ಟು ಹೇಗೆ ಕೋಳಿ ಉಗುರು ತೆಗೆಯೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀವಿ ರೀ. ಪೆಡ್ಸಿ ಹುಂಜಕ್ಕೆ ಉಗುರು ಭಾಳ ಬಂದಿರ್ತಾವಲ್ಲ, ಅದಕ್ಕೋಸ್ಕರ ನೋಡಿ. ಇವಾಗ ಬನ್ನಿ ಮುಳುಗಾಯಿ ಸುಟ್ಕೊಳ್ಳೋಣ. ನೋಡಿ ಈ ರೀತಿ ಮುಳುಗಾಯಿ ನೀಟಾಗಿ ಸುಡ್ಬೇಕು ನಾವು. ಈ ಥರ ಸುಟ್ಬಿಟ್ಟು ಉಗುರು ತೆಗೆಯೋದು ಹೇಗೆ ಅಂತ ನಾವು ನಿಮಗೆ ತೋರಿಸ್ತೀವಿ. ನೋಡಿ ಇವಾಗ ಮುಳುಗಾಯಿ ಸುಟ್ಕೊಂಡ್ಬಿಟ್ಟು ತಗೊಂಬಂದಿದ್ದೀವಿ ನಾವು. ಈ ರೀತಿ ನೋಡಿ ಹಿಂದ್ಗಡೆ ಇರುತ್ತಲ್ರಿ, ಆ ಉಗುರು ಕೀಳಬೇಕು. ಮತ್ತು ಇದು 4 ಅದಾವಲ್ಲ, ಅವು ಏನು ಕೀಳಂಗಿಲ್ಲ. ನೋಡ್ಬೋದು ನೀವು, ದೊಡ್ಡ ಉಗುರು ಇರ್ತದೆ ನೋಡು ಅದು. ನೋಡಿ ಈ ರೀತಿ ಮುಳುಗಾಯಿನ ಸುಟ್ಕೊಂಬಂದಿರೋಂಥ ಮುಳುಗಾಯಿನ ಈ ರೀತಿ ಉಗುರಿಗೆ ನಾವು ಸಿಗಿಸ್ಬೇಕು. ಈ ಥರ ನೋಡಿ, ಸ್ವಲ್ಪ ಬಿಸಿ ಇರುತ್ತೆ, ಏನೂ ಆಗಲ್ಲ, ಅವಕ್ಕೇನೂ ಆಗಲ್ಲ. ನೋಡಿ ಸ್ವಲ್ಪ ಒದ್ದಾಡ್ತೈತೆ ಅಷ್ಟೇ ಹುಂಜ. ನೋಡಿ ಈ ಥರ ಮಾಡ್ಕೊಂಡು ತುಂಬ ಈಜಿಯಾಗಿ ಉಗುರು ಕೀಳ್ಬೋದು ರೀ. ಹಂಗೆ ಒಣೆ ಉಗುರು ಕಿತ್ತರೆ ನಾವು ಅವಕ್ಕೆ ನೋವು ಆಗುತ್ತೆ, ಭಾಳ ರಕ್ತ ಕೂಡ ಬರ್ತೈತಿ. ಈ ರೀತಿ ಮಾಡೋದ್ರಿಂದ ಯಾವುದೇ ರೀತಿ ನೋವು ಆಗಲ್ಲ ಅವಕ್ಕೆ. ನೋಡ್ಬೋದು ನೀವು ಈಗ ಮುಳುಗಾಯಿಂದ ಎಷ್ಟು ಈಜಿಯಾಗಿ ನಾವು ಉಗುರು ತೆಗಿತೀವಿ ಅಂತ ಹೇಳ್ಬಿಟ್ಟು. ನೋಡಿ ಸುಮ್ಮನೆ ಐತೆ ಹುಂಜ. ಸ್ವಲ್ಪ ಹೊತ್ತು ಬಿಡ್ಬೇಕ್ರಿ, ಒಂದು 5 ನಿಮಿಷ ಏನಾದರೂ ಬಿಡಬೇಕು ಅವನ್ನ. ನೋಡಿ ಅರ್ಶಿನ ಪುಡಿ ತೊಗೊಂಡಿದ್ದೀವಿ ನಾವು, ಕಿತ್ತ ತಕ್ಷಣ ಹಚ್ಬೇಕಲ್ಲ, ಅದಕ್ಕೋಸ್ಕರ ಒಂದು ಕಾಟನ್ ಬಟ್ಟೆ ಕೂಡ ತೊಗೊಂಡಿದ್ದೀವಿ. ಉಗುರು ಕಿತ್ತ ಮೇಲೆ ಹಚ್ತೀವಿ ರೀ. ನೋಡಿ ಮುಳುಗಾಯಿ ಜಾಸ್ತಿ ಸುಟ್ಟಿತ್ತಲ್ಲ, ಅದಕ್ಕೆ ನಿಲ್ತಿಲ್ಲ ಅದು. ನೋಡಿರಿ ಒಂದು 5 ನಿಮಿಷ ಏನಾದರೂ ಇಟ್ಕೋಬೇಕು. ನೋಡಿ ಈ ರೀತಿ. ನೋಡಿ ಇವಾಗ ತೆಗಿತಾ ಇದ್ದಾರೆ ನೋಡಿ ನಮ್ಮ ಮನೆಯವರು, ಇಷ್ಟು ಈಜಿಯಾಗಿ ತೆಗಿತಾರ ನೋಡಿ. ಇಷ್ಟು ಈಜಿಯಾಗಿ ತೆಗೆದ್ವಿ ಅಂತ ಹೇಳ್ಬಿಟ್ಟು ಉಗುರು. ಇವಾಗ ನೆಕ್ಸ್ಟ್ ಇನ್ನೊಂದು ಉಗುರು ಕೂಡ ತೆಗಿತೀವಿ ನೋಡಿ ನಾವು. ನೋಡಿ ಈ ರೀತಿ ನೋಡ್ರಿ, ಒಳಗಡೆ ಉಗುರು ಹೆಂಗೈತಿ. ಎರಡು ಚಿಕ್ಕಳು ಥರ ಉಗುರು ಕಾಣ್ತೈತೆ ನೋಡ್ರಿ ಅದ್ರ ಒಳಗಿರೋದು. ಈ ಉಗುರಿಗೆ ನಾವು ಅರ್ಶಿನ ಪುಡಿ ಹಚ್ಚಿ ನೀಟಾಗಿ ಒಂದು ಕಾಟನ್ ಬಟ್ಟೆ ತೊಗೊಂಡ್ಬಿಟ್ಟು ಒಣೆಯೋದು ಕಟ್ಬೇಕು ನೋಡ್ರಿ. ಈ ರೀತಿ ಅರ್ಶಿನ ಪುಡಿ ಹಚ್ಚಬೇಕು, ರಕ್ತ ಬರಬಾರ್ದು ಅಂತ ಹೇಳ್ಬಿಟ್ಟು. ಬ್ಲಡ್ ಬರುತ್ತಲ್ಲ ಜಾಸ್ತಿ, ಹಂಗಾಗ್ಬಿಟ್ಟು ನೋಡಿ. ಒಂದು ಕಾಲಲ್ಲಿ ಭಾಳ ಬ್ಲಡ್ ಬರ್ತಾಯಿತ್ತು, ನಾವು ಅದಕ್ಕೋಸ್ಕರ ನೋಡಿ ಹಿಂಗೆ ಅದುಮ್ತಾ ಇದ್ವಿ. ಹಂಗೆ ಇನ್ನೂ ಒಣೆ ಉಗುರು ಕಿತ್ತರೆ ನಾವು ಇನ್ನೂ ಬ್ಲಡ್ ಬರ್ತೈತಿ. ನಾವು ಅದಕ್ಕೋಸ್ಕರನೇ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಮುಳುಗಾಯಿನ ಸುಟ್ಬಿಟ್ಟು ಈ ರೀತಿ ಇಟ್ಟರೋದ್ರಿಂದ ಈಜಿ ಆಯಿತು ನಮಗೆ ಉಗುರು ತೆಗೆಯೋದಕ್ಕೆ. ನಿಮ್ಮ ಮನೆಯಲ್ಲಿ ನೀವೇನಾದ್ರು ಪೆಡ್ಸಿ ಹುಂಜ ಸಾಕಿದರೆ ಇದೇ ರೀತಿ ಮಾಡ್ಕೊಳ್ಳಿ. ಮತ್ತು ವಿಡಿಯೋನ ಯಾರಿಗಾದ್ರೂ ಶೇರ್ ಮಾಡ್ಕೊಳ್ಳಿ, ಯೂಸ್ ಆಗುತ್ತೆ, ಶೇರ್ ಮಾಡಿಬಿಡಿ. ನೋಡಿ ಈ ರೀತಿ ಕಟ್ಬೇಕು ಇವಾಗ ನೀಟಾಗಿ. ಹಂಗೆ ಬಿಟ್ಟರೆ ಮತ್ತೆ ಎಲ್ಲ ಆ ಕಡೆ ಈ ಕಡೆ ಅಡ್ಡಾಡ್ತಾವಲ್ಲ, ಇದಕ್ಕೆ ಬಡ್ಸ್ಕೊಂಬಿಟ್ಟು ಮತ್ತೆ ಡೈಲಿ ಬ್ಲಡ್ ಬರ್ತಾ ಇರುತ್ತೆ. ಒಂದು 2 ದಿವಸ ಅದು ಉಗುರು ಒಣಗೋ ಮಟ್ಟ ಈ ರೀತಿ ಬಟ್ಟೆ ಕಟ್ಟಬೇಕು ನಾವು. ನೋಡಿ ಈ ರೀತಿ ಕಟ್ಟಬೇಕು ನೋಡಿ ನೀಟಾಗಿ. ಸುತ್ತಾ ಇದ್ದೇವೆ ಉಗುರಿಗೆ, ನೀಟಾಗಿ ಕಾಣಿಸ್ಬಾರ್ದು ಹೊರಗಡೆ ಅಂತ ಹೇಳ್ಬಿಟ್ಟು. ನೋಡಿ ಈ ರೀತಿನೇ ಕಟ್ಟಬೇಕು, ದಿಮ್ಮನೆ ಕಟ್ಟಬೇಕು, ಅದು ಬಿಚ್ಕೊಳ್ಳಾರ್ದಂಗೆ. ಒಂದು 2 ದಿವಸ ಕಟ್ಟಿರಿ ಸಾಕ್ರಿ, ಒಣಗುತ್ತೆ. ಅದು ಒಣಗಿದ ಮೇಲೆ ಬಿಚ್ಚಬೇಕು ನೋಡಿ. ನೆಕ್ಸ್ಟ್ ಇನ್ನೊಂದು ಉಗುರಿಗೆ ಕೂಡ ನಾವು ಅದೇ ರೀತಿ ಕಟ್ತಾಯಿದ್ದೀವಿ. ನೋಡಿ ಈ ರೀತಿ ಸುತ್ತಬೇಕು ಅದಕ್ಕೆ ಕ್ಲೀನಾಗಿ.
ಇನ್ನೊಂದು ಹುಂಜ ಐತ್ರಿ ದೊಡ್ಡದು, ಅದಕ್ಕೆ ಕೂಡ ಕೀಳ್ಬೇಕು. ಅದನ್ನು ಇದೇ ರೀತಿ ಮಾಡಬೇಕು. ಅದಕ್ಕೊಂದು ಸ್ವಲ್ಪ ಮೊನ್ನೆ ಹುಷಾರಿದ್ದಿದ್ದಿಲ್ಲ, ಓದಿ ಹಿಡಿಯೋದಲ್ಲೆಲ್ಲ ತೋರಿಸಿದೆ ನಾನು ನಿಮಗೆ. ಅದಕ್ಕೆ ನಾವೇನು ಇವಾಗ ಕೀಳ್ತಿಲ್ಲ, ಅದಕ್ಕೆ ಹುಷಾರಾಗಲಿ ಸ್ವಲ್ಪ ಅಂತ ಹೇಳ್ಬಿಟ್ಟು ನೋಡಿ. ಈಗ ಕಿತ್ತಾಯಿತು, ಏನು ಇದಾಗಿಲ್ಲ, ಮಾಮೂಲಿಯಾಗಿ ಇದೆ ಹುಂಜ. ನೋಡಿ ಗೂಡೊಳಗೆ ಬಿಟ್ಟರೆ ಅದಷ್ಟೇ ಅದೇ ಒಳಗೆ ಹೋಗ್ತೈತಿ. ಮತ್ತು ಅಡ್ಡಾಡ್ತೈತಿ, ನಾವು ಅಡ್ಡಾಡ್ಸಿದ್ರೂ ಅಡ್ಡಾಡ್ತೈತಿ, ಮಾಮೂಲಿಯಾಗಿ ಐತಿ. ಏನು ನೋವನ್ನ ಇಲ್ಲ, ಕುಂಟದ ಗಿಂಟದು ಏನು ಮಾಡ್ತಿಲ್ಲ. ನೋಡ್ಬೋದು ನೀವು. ನೋಡಿ ಅದು ಅಡ್ಡಾಡಿದ್ರೇ ಬಿಚ್ಕಿನಲ್ಲ, ಆ ರೀತಿ ಕಟ್ಟಿದ್ದೀವಿ ನಾವು. ಹಂಗೆ ಟೈಟಾಗಿ ಕಟ್ಟಬೇಕು. ಇವಾಗ ಕೂಡ್ತೀವಿ ರೀ, ಮತ್ತು ಬೆಳಗ್ಗೆ ನಾನು ನಿಮಗೆ ತೋರಿಸ್ತೀವಿ ಅದು ಅಡ್ಡಾಡ್ಬೇಕಾರೆ ಹೇಗೆ ಅಡ್ಡಾಡ್ತೈತೆ ಅಂತ ಹೇಳ್ಬಿಟ್ಟು ನಿಮಗೆ. ನೋಡಿ ಇದೇ ಉಗುರು, ನೋಡಿರಿ ಎಷ್ಟು ದೊಡ್ಡದೈತಿ ಇದು ಉಗುರು ಅಂತ ಹೇಳ್ಬಿಟ್ಟು. ನೋಡಿದರೆ ಕೋಳಿ ಕಾಲಾಗಿದ್ದಾಗ ಎಷ್ಟು ದೊಡ್ಡದು ಕಾಣಿಸಲ್ಲ ಅದು ಉಗುರು. ಇವಾಗ ನೋಡಿ ಎಷ್ಟು ದೊಡ್ಡದೈತಿ, 1-2 ಇಂಚ್ ಇದೆ, 1.5 ಇಂಚ್ ಅಂತ ಐತೆ ನೋಡಿರಿ ಇದು ಉಗುರು. ನೋಡಿ ಇಷ್ಟು ಸುಲಭವಾಗಿ ಕಿತ್ವಿ ನಾವು ಉಗುರು. ನಾನು ಫಸ್ಟ್ಗೆ ಸ್ಟಾರ್ಟಿಂಗ್ ನಮ್ಮನೇರು ಹೇಳಿದಾಗ ನೋವಾಗುತ್ತೆ ಬೇಡ ಹಂಗೆ ಹಿಂಗೆ ಅಂದೆ. ಅವ್ರನ್ನ ಏನು ನೋವಾಗಲ್ಲ ಬಾ ನಾನು ಕೀಳ್ತೀನಿ ಅಂತ ಹೇಳ್ಬಿಟ್ಟು ಕಿತ್ತರು. ನೋಡಿ ಈಗ ಮಾಮೂಲಿಯಾಗಿ ಅಡ್ಡಾಡ್ತೈತೆ ನೋಡಿ. ಬೆಳಿಗ್ಗೆ ನಾವು ಆಟ ಆಡೋಕ್ಕೆ ಬಿಟ್ಟಿದ್ದೇವೆ ಅದನ್ನು ಹೊರಗಡೆಗೆ. ನೋಡಿ ಈ ರೀತಿ ಕಾಣಿಸ್ತಾ ಇದೆ, ಏನೂ ನೋವಾಗಿಲ್ಲ ಅದಕ್ಕೆ. ನೋಡ್ಬೋದು ನಾವು. ಮತ್ತು ಒಂದು ಇಂಜೆಕ್ಷನ್ನ ಮಾಡಿಲ್ಲ, ಗುಳಿಗಿನ ಹಾಕಿಲ್ಲ, ಅದಕ್ಕೆ ಎಂಥದ್ದು ಮಾಡಿಲ್ಲ ನೋಡಿರಿ, ಆರಾಮಾಗೈತದು. ಮಾಮೂಲಿಯಾಗಿ ಆಟ ಆಡ್ತೈತೆ ನೋಡ್ರಿ. ನಿಮಗೆ ತೋರಿಸ್ತಾ ಇದ್ದೀವಿ. ಈ ಥರ ಉಗುರು ಇರ್ತಲ್ಲ ನೋಡಿ, ಅದು ಮಾತ್ರ ಕಿತ್ತಿದ್ವಿ ನಾವು. ತೆಳಗಡೆ ಇದಾವಲ್ಲ ಅವನ್ನೇನು ಕೀಳಂಗಿಲ್ಲ ನೋಡಿ. ಈ ರೀತಿ ದೊಡ್ಡ ಉಗುರು ಇರ್ತೈತಲ್ಲ ಅದನ್ನು ಮಾತ್ರ ಕೀಳಬೇಕು. ಈ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ನೋಡಿ ಎಷ್ಟು ಆರಾಮಾಗಿದೆ ಹುಂಜ. ಸರಿ, ಎಲ್ಲರಿಗೂ ಧನ್ಯವಾದಗಳು.